ಇಲ್ಲಿ ನೋಡ್ಬೋದು ನೀವು ಕ್ರೀಮು ಎಷ್ಟು ಚೆನ್ನಾಗಿ ನಮಗೆ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ ಅಂತ ಹೇಳಂದು ನೋಡ್ರಿ. ಸ್ಕಿನ್ನು ಕಲರ್ ಬರಬೇಕಾ, ಹಂಗೆ ಪಿಂಕ್ ಆಗ್ಬೇಕಾ, ನಿಮ್ಮ ಸ್ಕಿನ್ ಟೋನ್ ಇದ್ದಿದ್ದು ಕಡಿಮೆ ಆಗ್ಬೇಕಾ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಒಂದು ಏನು ಇಷ್ಟ ಇರ್ತೈತೆ ಅಂದ್ರೆ ನಾವು ನಮ್ಮ ಸ್ಕಿನ್ನು ಚೆನ್ನಾಗಿ ಕಾಣಿಸ್ಬೇಕು, ನಮ್ಮ ಸ್ಕಿನ್ನು ಬ್ರೈಟಾಗಿ ಕಾಣಿಸ್ಬೇಕು. ನಾವು ತಪ್ಪಿದ್ರೂ ಚಿಂತೆ ಇಲ್ಲ, ಆದರೆ ನಮ್ಮ ಸ್ಕಿನ್ನು ಒಂದು ಹೆಲ್ದಿಯಾಗಿರ್ಬೇಕು ಅನ್ನೋದು ಎಲ್ಲರೂ ಇಷ್ಟನೂ ಇರ್ತೈತಿ. ಎಲ್ಲೇ ಹೊರಗೆ ಹೋದ್ರೂ ನಾವು ಒಂದು ಕಾನ್ಫಿಡೆಂಟ್ಲಿ ನಾವು ಇರಬೇಕು ಅನ್ನೋದೊಂದು ಆಸೆ ಎಲ್ಲರಿಗೂ ಇದ್ದೇ ಇರ್ತೈತಿ. ಅದನ್ನು ನಾವು ಫುಲ್ಫಿಲ್ ಮಾಡ್ಕೋಬೇಕು ಅಂತ ಅಂದ್ರೆ ನಮ್ಮ ಮನೆಯಲ್ಲಿರುವಂಥ ಒಂದಷ್ಟು ಹೋಮ್ ರೆಮಿಡಿಗಳನ್ನ ನಾವು ಟ್ರೈ ಮಾಡ್ತಾ ಹೋದ್ವಿ ಅಂದ್ರೆ ಆರಾಮಾಗಿ ನಾವು ನಮ್ಮ ಸ್ಕಿನ್ನನ್ನು ಚೆನ್ನಾಗಿ ಇಟ್ಕೋಬೋದು ಅಂತ ಹೇಳೋದು ನಾನು ಗ್ಯಾರಂಟಿ ಕೊಡ್ತೀನಿ. ಯಾಕಂತ ಅಂದ್ರೆ ಹೋಮ್ ರೆಮಿಡಿಗಳಲ್ಲಿ ಅಷ್ಟೊಂದು ಶಕ್ತಿ ಐತಿ. ನಾವು ಡಾಕ್ಟರ್ ಕಡೆ ಹೋಗೋದು, ದುಡ್ಡು ಹಾಕೋದು, ಮತ್ತೆ ಅಲ್ಲಿ ಸರಿ ಆಗಲಿಲ್ಲ ಅಂತ ಬರೋದು, ಬರೀ ನನಗೆ ಎಲ್ಲರೂ ಫೋನ್ ಮಾಡೋದ್ರು ಅದನ್ನೇ ಹೇಳ್ತಾರೆ, ನಾನು ಅಲ್ಲಿ ಹೋಗಿದ್ದೆ, ಇಲ್ಲಿ ಹೋಗಿದ್ದೆ, ನನಗೆ ಅಲ್ಲಿ ಚೆನ್ನಾಗಾಗಲಿಲ್ಲ, ಇಲ್ಲಿ ಚೆನ್ನಾಗಲಿಲ್ಲ, ಮತ್ತೆ ನಾನು ಆಯುರ್ವೇದಿಕ್ಕಿಗೆ ಬರ್ತೀನಿ ಅಂತ ಅಂದು. ನಿಜವಾಗ್ಲೂ ಫ್ರೆಂಡ್ಸ್, ಆಯುರ್ವೇದಿಕ್ಕಿಗೆ ಅಷ್ಟು ಶಕ್ತಿ ಐತಿ. ಯಾಕಂದ್ರೆ ಮೊದಲಿಗೆಲ್ಲ ಡಾಕ್ಟರ್ಸ್ ಇರ್ತಿರಲಿಲ್ಲ. ಮೊದಲಿಗೆಲ್ಲ ಬರೀ ಆಯುರ್ವೇದಿಕ್ಕ ನಾವು ಅಜ್ಜ ಅಜ್ಜಿ ಮುತ್ತಜ್ಜಿ ಎಲ್ಲರೂ ನಮಗೆ ಮೊದಲಿಗೆ ಈ ಒಂದು ಡಾಕ್ಟರ್ ಕಡೆ ಹೋಗ್ತಿರಲಿಲ್ಲ. ಮನೆಯಲ್ಲೇ ಅವ್ರು ಹೋಮ್ ರೆಮಿಡಿಗಳನ್ನ ಮಾಡ್ಕೊತಿದ್ರು. ಏನಿಲ್ಲ, ಅವ್ರಿಗೆ ಇದನ್ನ ಮಾಡಲೇಬೇಕು ಅಂತ ಮಾಡ್ತಿರಲಿಲ್ಲ. ಅವ್ರು ಸುಮ್ಮನೆ ಅದು ಮನೇಲಿ ಇರ್ತಿತ್ತು, ಅದನ್ನ ಕಲಿಸಿದ್ರು, ಅದನ್ನ ಹಚ್ತಿದ್ರು. ಅದೇ ಒಂದು ಇದರಿಂದ ಅವ್ರ ಸ್ಕಿನ್ನನ್ನು ಎಷ್ಟು ಚೆನ್ನಾಗಿರ್ತಿತ್ತು. ಅವ್ರ ಸ್ಕಿನ್ ಮೊದಲಿಗೆಲ್ಲ ಬಂಗು ಅನ್ನೋದು ಎಲ್ಲಿತ್ತು, ಬಂಗು ಅನ್ನೋದು ಇರ್ತಿರ್ಲಿಲ್ಲ. ಆಮೇಲೆ ಅವ್ರ ಸ್ಕಿನ್ ಅಷ್ಟೇ ಚೆನ್ನಾಗಿರ್ತಿತ್ತು. ಅದೆಲ್ಲ ಮನೇಲಿ ಹೋಮ್ ರೆಮಿಡಿಗಳನ್ನ ಮಾಡಿದ್ರಿಂದಾನೇ ಅವ್ರು ಅಷ್ಟು ಚೆನ್ನಾಗಿ ಕಾಣಿಸಿದ್ರು. ಈಗ ನಾವು ಬರೀ ಸ್ಕಿನ್ ಕೇರಿಗೋಸ್ಕರ ಎಷ್ಟೆಷ್ಟು ದುಡ್ಡು ನಾವೇ ಹಾಕಾಕೊಂತೀವಿ ಅಂತಂದ್ರೆ ಲೆಕ್ಕಿಲ್ದಷ್ಟು ದುಡ್ಡು ಹಾಕ್ತೀವಿ. ಪಾರ್ಲರ್ಗೆ ಹೋಗ್ತೀವಿ, ಅವ್ರು ಬ್ಲೀಚ್ ಮಾಡ್ತಾರೆ, ಬ್ಲೀಚಿಂದ ನಮಗೆ ಮತ್ತು ಜಾಸ್ತಿ ಬಂಗು ಜಾಸ್ತಿ ಆಗುತ್ತೆ. ಆಮೇಲೆ ಕೆಮಿಕಲ್ಗಳನ್ನ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಿನ ಟೋನನ್ನು ನಾವು ಕಳ್ಕೊತೀವಿ. ಏನೇನೆಲ್ಲ ನಾವು ಮಾಡ್ಕೊತೀವಿ ಅಂತ ಅಂದ್ರೆ ಬೇಡ, ಅದನ್ನ ಯಾವುದೂ ಮಾಡೋದು ಬೇಡ. ನಾವೀಗ ಮನೆಯಲ್ಲಿ ಹೋಮ್ ರೆಮಿಡಿಗಳನ್ನ ಮಾಡ್ತಾ ಮಾಡ್ತಾ ನಮ್ಮ ಸ್ಕಿನ್ನನ್ನು ಚೆನ್ನಾಗಿ ಇಟ್ಕೊಳೋದನ್ನು ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಈ ಒಂದು ಎಲ್ಲ ನೀವು ನಾನು ಹೇಳೋದನ್ನು ಒಂದು ಫಾಲೋ ಮಾಡ್ಕೊತ ಹೋದ್ರೆ ನಿಮ್ಮ ಸ್ಕಿನ್ನು ಖಂಡಿತವಾಗ್ಲೂ ಚೆನ್ನಾಗಾಗುತ್ತೆ ಅಂತ ಹೇಳೋದು ನಾನು 100% ಅಲ್ಲ 200% ಹೇಳ್ತೀನಿ. ಯಾಕಂತ ಅಂದ್ರೆ ಆ ಹೋಮ್ ರೆಮಿಡಿಗಳನ್ನ ನಾನು ಮನೆಯಲ್ಲಿ ಯೂಸ್ ಮಾಡೋದ್ರಿಂದ ನಿಮ್ಮೆಲ್ಲರಿಗೂ ಹೇಳ್ಕೊಡ್ತಾ ಇದ್ದೀನಿ. ಹಾಗಾಗಿ ಯಾರು ತಪ್ಪದೇನೆ ನಾನು ಹೇಳುವಂಥ ಒಂದು ಹೋಮ್ ರೆಮಿಡಿಗಳನ್ನ ಟ್ರೈ ಮಾಡಿರಿ. ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತಾ ಅಂತ ಹೇಳೋದು ನಾನು ಗ್ಯಾರಂಟಿ ಹೇಳ್ತೀನಿ. ಇವತ್ತು ಈ ಒಂದು ಅನ್ಯನ್ ಸ್ಕಿನ್ ಟೋನ್ ಆಗಿರ್ತೈತಿ, ಸ್ಕಿನ್ ಡಲ್ ಆಗಿರ್ತೈತಿ, ಆಮೇಲೆ ನಮ್ಮ ಸ್ಕಿನ್ನಲ್ಲಿ ಶೈನ್ ಇರಂಗಿಲ್ಲ, ಒಂದೇನೋ ಕಳೆ ಇರಂಗಿಲ್ಲ ಮುಖದಾಗ. ಆ ಒಂದು ಕಳೆನ ನಾವು ತೊಗೊಂಬರ್ಬೇಕು ಅಂತ ಅಂದ್ರೆ ಇವತ್ತು ನಾನು ಹೇಳುವಂಥ ಒಂದು ಕ್ರೀಮನ್ನು ನೀವು ಮನೆಯಾಗ ರೆಡಿ ಮಾಡ್ಕೊರಿ. ಆರಾಮಾಗಿ ಎಲ್ಲರ ಮನೆಗೂ ಇರುವಂಥ ಒಂದು ಇಂಗ್ರೀಡಿಯೆಂಟ್ಸ್ ಇವಾಗಿರ್ತಾವೆ. ನೀವು ಮನೇಲಿ ಆ ಒಂದು ಕ್ರೀಮನ್ನು ರೆಡಿ ಮಾಡ್ಕೊರಿ. ಪ್ರತಿದಿನ ಬೆಳಗ್ಗೆ ಸಂಜೆ ಆಗಲಿ ಇಲ್ಲ ರಾತ್ರಿ ಆಗಲಿ ಹಚ್ಕೊತಾ ಇದ್ರೆ ನಿಮ್ಮ ಸ್ಕಿನ್ ಎಷ್ಟು ಹೊಳಪಾಗುತ್ತೆ ಅಂತ ಹೇಳಂದು ನೀವೇ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ತೀರಿ. ನಿಜವಾಗ್ಲೂ ಹೇಳ್ಬೇಕು, ನನಗೆ ಯಾರೂ ಕಮೆಂಟ್ ಹಾಕಂಗಿಲ್ಲ, ಯೂಸ್ ಮಾಡ್ತಾರೆ. ನನಗೆ ಫೋನ್ ಮಾಡೋದ್ರೆ ಏನಂತಾರೆ, ನನಗೆ ಕಮೆಂಟ್ ಮಾಡೋಕೆ ಬರೋಂಗಿಲ್ಲ ಅಂತ ಹೇಳಂದು ರೆಕಾರ್ಡಲ್ಲಿ ಇದನ್ನು ಆಡಿಯೋ ಕಳಿಸ್ತಾರೆ. ನನಗೆ ಕಮೆಂಟ್ ಮಾಡೋಕೆ ಬರೋಂಗಿಲ್ಲ ರೀ ಮೇಡಮ್, ಏನು ಮಾಡಬೇಕು ಅಂತ ಹೇಳಂದು ಆಡಿಯೋ ಕಳಿಸ್ತಾರೆ. ಏನು ಮಾಡಲಿ, ಇರಲಿ, ನಾನು ಹೇಳುವಂಥ ಹೋಮ್ ರೆಮಿಡಿಗಳನ್ನ ಟ್ರೈ ಮಾಡಿ ನಿಮ್ಮ ಸ್ಕಿನ್ ಚೆನ್ನಾಗಾದಾಗ ಅಪ್ಪ ಚೆನ್ನಾಗೈತಪ್ಪ, ಇವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಅಷ್ಟಾದರೂ ಹರಿಸ್ಬಿಟ್ರಿ ಸಾಕು, ಅಷ್ಟೇ ಕೇಳ್ಕೊತೀನಿ. ಬರೀ ಇವತ್ತು ಕ್ರೀಮನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನು. ಅದಕ್ಕೆ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಒಳ್ಳೆ ಸ್ಕಿನ್ ಕೇರ್ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಆವಾಗಲೇ ಆ ಸ್ಕಿನ್ ಕೇರನ್ನು ನೀವು ಮಾಡ್ಕೋಬೋದು. ಆಮೇಲೆ ಇನ್ನೂ ಒಂದು ವಿಷಯ ಐತಿ. ನನಗೊಬ್ಬರು ಫೋನ್ ಮಾಡಿದರು. ಅವರು ನನಗೆ ಏನಿಲ್ಲ ಅಂದರೆ ಏನೋ ಒಂಥರ ಬೇಜಾರಾಗಂಗೆ ಮಾತಾಡಿದರು. ಅದನ್ನು ಯಾಕೆ ನಾನು ಒಂದು 4 ದಿನ ಬಿಟ್ಟು 2-3 ದಿನ ಬಿಟ್ಟು ವಿಡಿಯೋ ಹಾಕ್ತೀನಿ ಅಂತ ಹೇಳಂದು ನಾನು ನಾಳೆ ನಿಮಗೆ ವಿಡಿಯೋನ ತೊಗೊಂಡು ಬರ್ತೀನಿ. ಅದನ್ನು ನಾನು ಹೇಳ್ತೀನಿ. ಬರೀ ಈಗ ಮೊದಲಿಗೆ ಕ್ರೀಮನ್ನು ರೆಡಿ ಮಾಡ್ಕೊಂಡ್ಬಿಡೋ. ನಾನು ಫಸ್ಟಿಗೆ ಇಲ್ಲೊಂದು ಡಬ್ಬ ತೊಗೊಂಡಿನಿ. ಈ ಡಬ್ಬಕ್ಕೆ ನಾನು ನೋಡ್ರಿ ಬೀಟ್ರೂಟ್ ಪೌಡ್ರು. ನಾನು ಯಾಕೆ ನಮ್ಮ ಸ್ಕಿನ್ನು ಚೆನ್ನಾಗಾಗುತ್ತೆ ಅಂತ ಹೇಳಂದಂದೆ ಅಂದ್ರೆ ಈ ಒಂದು ಪೌಡ್ರಿಂದ, ಈ ಒಂದು ಬೀಟ್ರೂಟಿಂದ ನಮ್ಮ ಸ್ಕಿನ್ನನ್ನು ನಾವು ಪಿಂಕಾಗಿ ಇಟ್ಕೋಬೋದು, ಗ್ಲೋ ಆಗಿ ಇಟ್ಕೋಬೋದು. ನಮ್ಮ ಸ್ಕಿನ್ನನ್ನು ಅಷ್ಟು ಚೆನ್ನಾಗಿ ನಾವು ಇಟ್ಕೋಬೋದು. ಅದಕ್ಕೋಸ್ಕರ ನಾನು ಇವತ್ತು ಒಂದು ಬೀಟ್ರೂಟಿಂದ ಮಾಡುವಂಥ ಕ್ರೀಮನ್ನು ನಾನು ನಿಮ್ಗೆ ಮಾಡಿ ತೋರಿಸ್ತಿದ್ದೀನಿ. ಇಲ್ಲಿ ನೋಡಿರಿ, 1 ಸ್ಪೂನಷ್ಟು ನಾನು ಬೀಟ್ರೂಟ್ ಪೌಡ್ರ್ ಹಾಕ್ಕೊಂಡೆ. ಬೀಟ್ರೂಟ್ ಪೌಡರ್ ಇರಲಿಲ್ಲ ಅಂತ ಅಂದರೆ ನಿಮ್ಮ ಮನೇಲಿ ಬೀಟ್ರೂಟ್ ಇರುತ್ತಲ್ಲ, ಅದು ಚೆನ್ನಾಗಿ ತುರಿದಾದ್ಮೇಲೆ ಪೂರ್ತಿ ರಸ ಹಿಂಡ್ಕೊಂಡು 1 ಸ್ಪೂನಷ್ಟು, ನೀವು ಜಾಸ್ತಿ ಮಾಡ್ಕೊಳೋದಾದ್ರೆ 2 ಸ್ಪೂನ್ ತೊಗೊರಿ, ಸ್ವಲ್ಪ ಸಾಕು ನೋಡೋಣ ಅಂತ ಹೇಳಿ ಮಾಡ್ಕೊಳೋದಾದ್ರೆ 1 ಸ್ಪೂನಷ್ಟು ಒಂದು ಬೀಟ್ರೂಟ್ ರಸನ ತೊಗೊಂಡು ಈ ರೀತಿ ಹಾಕೋರಿ. ನಾನು 1 ಸ್ಪೂನಷ್ಟು ಹಾಕ್ಕೊಂಡಿನಿ. ಇದಕ್ಕೆ ನಾನೀಗ ಅಲೋವೆರಾ ಜೆಲ್ ತೊಗೊಂಡಿದ್ದೀನಿ. ನಾನು ಅಲೋವೆರಾ ಜೆಲ್ ಹಾಕ್ತೀನಿ. 2 ಸ್ಪೂನಷ್ಟು, ನನಗೆ 1 ಸ್ಪೂನ್ ಹಾಕಿದ್ದೀನಿ, ಇನ್ನೂ 1 ಸ್ಪೂನಷ್ಟು, 2 ಸ್ಪೂನಷ್ಟು ಅಲೋವೆರಾ ಜೆಲ್ಲು, 1 ಸ್ಪೂನಷ್ಟು ಗ್ಲಿಸರಿನು, 1 ಸ್ಪೂನ್ ಹಾಕ್ಕೊತೀನಿ. 1 ಸ್ಪೂನಷ್ಟು ರೋಸ್ ವಾಟ್ರು
ಹಂಗೆ 1 ಸ್ಪೂನಷ್ಟು ನಾನು ಬಾದಾಮಿ ಆಯಿಲ್ ತೊಗೊತೀನಿ. ಬಾದಾಮಿ ಆಯಿಲನ್ನು ತೊಗೊರಿ ಬೇಂದ್ರೆ ಇದು ರೋಗನ್ ಬಾದಾಮ್ ಅಂತ ಹೇಳಂದು ಇದು ಯಾವುದೇ ರೀತಿ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ, ಆದರೆ ಇದು ಒಳ್ಳೆ ಪ್ಯೂರ್ ಆಗಿರುವಂಥ ಬಾದಾಮ್ ಆಯಿಲ್ ಆಗಿರ್ತೈತೆ. ಅದಕ್ಕೋಸ್ಕರ ನಾವು ಸ್ಕಿನ್ ಯೂಸ್ ಮಾಡ್ತೀವಿ ಅನ್ನೋದಾದ್ರೆ ಈ ಒಂದು ಬಾದಾಮ್ ಆಯಿಲನ್ನು ನಾನು ತೊಗೋಬೇಕು. ನಾನು ಯಾವುದಕ್ಕೆ ಹಾಕಿದ್ರು ಇದನ್ನೇ ನಾನು ಯೂಸ್ ಮಾಡೋದು. ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ, ಆದ್ರೂ ಒಂದು ಒಳ್ಳೆ ರಿಸಲ್ಟನ್ನು ನಮ್ಗೆ ಕೊಡ್ತದೆ. ಅದಕ್ಕೋಸ್ಕರ ಇಲ್ಲಿ ಇದೇ ಬಾದಾಮ್ ಆಯಿಲನ್ನು ತೊಗೋರಿ ಅಂತ ಹೇಳಂದು ನಾನು ಹೇಳ್ತೀನಿ. ಹಂಗೆ ಇದನ್ನು 1 ಸ್ಪೂನಷ್ಟು ಹಾಕೊತೀನಿ ನಾನು. ಇನ್ನೂ 1 ಸ್ಪೂನಷ್ಟು ಬಾದಾಮ್ ಆಯಿಲು. ಇಲ್ಲಿ 2 ವಿಟಮಿನ್ ಆಯಿಲನ್ನು ನಾನು ಹಾಕ್ಕೊತೀನಿ. ಈ ಆಯಿಲ್ಸನ್ನು ಇದ್ರೊಳಗೆ ಹಾಕ್ಕೊಂಡಿನಿ. ನೋಡಲಿ ಇಷ್ಟೂ ನಾನು ಇದ್ರಾಗ ಹಾಕ್ಕೊಂಡು ಚೆನ್ನಾಗಿದ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಲಿ ಇದು ಕಲರ್ ನೋಡ್ರಿ ಎಷ್ಟು ಚೆನ್ನಾಗಾಯ್ತು ಅಂತ ಅಂದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಇದ್ರೊಳಗೆ ಇದು ಇರುತ್ತಲ್ಲ, ಅಲೋವೆರಾ ಜೆಲ್ ಇರುತ್ತಲ್ಲ, ಚೆನ್ನಾಗಿ ಅಲೋವೆರಾ ಮತ್ತು ಆಲ್ಮಂಡ್ ಆಯಿಲು, ವಿಟಮಿನ್ ಇ ಕ್ಯಾಪ್ಸೂಲ್ಸು, ಆಮೇಲೆ ಬೀಟ್ರೂಟು ಇಷ್ಟೂ ಹಾಕಿ ನಾವು ಒಂದು ಕ್ರೀಮನ್ನು ರೆಡಿ ಮಾಡ್ಕೊಂಡು ಮನೆಯಾಗ ಹಚ್ಕೊತೀವಿ ಅಂತ ಅಂದರೆ ಚೆನ್ನಾಗಿ ಆಗದೇನೆ ಇರುತ್ತೆ ನಮ್ಮ ಸ್ಕಿನ್. ನೋಡಲಿ ಇಷ್ಟು ಚೆನ್ನಾಗಿರುವಂಥ ಕ್ರೀಮನ್ನು ನಾನು ನಿಮಗೆ ರೆಡಿ ಮಾಡಿ ತೋರಿಸ್ತೀನಿ ಅಂತ ಅಂದ್ರೆ ಇದು ಎಲ್ಲರ ಮನೆಗೂ ಇರುತ್ತೆ. ಬೀಟ್ರೂಟ್ ಅಂತೂ ಎಲ್ಲರ ಮನೆಗೂ ಇರುತ್ತೆ. ಬೀಟ್ರೂಟ್ ಪೌಡ್ರ್ ಇಲ್ಲ ಅಂದರೂ ಬೀಟ್ರೂಟ್ ಅಂತೂ ಇರುತ್ತೆ. ಬೀಟ್ರೂಟ್ ರಸ ತಗೋರಿ. ಉಳಿದಿರುವಂಥ ಎಲ್ಲನೂ ಇದಕ್ಕೆ ಈ ಕರೆಕ್ಟಾಗಿ ಕ್ವಾಂಟಿಟಿ ಹಾಕೋರಿ. ಅಂದರೆ ಅಲೋವೆರಾ ಜೆಲ್ ಅಷ್ಟೇ 2 ಸ್ಪೂನಷ್ಟು ಹಾಕ್ಕೊಂಡಿನಿ. ಉಳಿದಿದ್ದನ್ನೆಲ್ಲ 1 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿದ್ದನ್ನ ನಾವು ಮಿಕ್ಸ್ ಮಾಡಿಕೊಂಡು ನಾನು ರೆಡಿ ಆಗಿದ್ದೀನಿ. ಈಗ ನಾನು ಹಚ್ಕೊಳಂಗಿಲ್ಲ ಸ್ಕಿನ್ನಿಗೆ. ಬೇಕಿದ್ರೆ ನಾನು ನೈಟ್ ಹಚ್ಚೋವಾಗ ನಾನು ನಿಮಗೆ ತೋರಿಸ್ತೀನಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಾಗುತ್ತೆ ಅಂದ್ರೆ ಸ್ಕಿನ್ನು. ಇಷ್ಟು ಒಳ್ಳೆ ಒಂದು ಕ್ರೀಮನ್ನು ನಾವು ಮನೆಯಾಗ ರೆಡಿ ಮಾಡ್ಕೊಂಡು ಹಚ್ಕೊಂಡ್ರೆ ನಮ್ಮ ಸ್ಕಿನ್ ಚೆನ್ನಾಗಾಗಂಗಿಲ್ಲ, ನಮ್ಮ ಸ್ಕಿನ್ನು ಗ್ಲೋ ಆಗಂಗಿಲ್ಲ, ನಮ್ಮ ಸ್ಕಿನ್ ಟೋನ್ ಆಗಂಗಿಲ್ಲ. ನೀವೇ ಯೋಚನೆ ಮಾಡಿರಿ, ಇಷ್ಟು ಚೆನ್ನಾಗಿರುವಂಥ ಒಂದು ಕ್ರೀಮನ್ನು ನೀವು ಮನೆಯಾಗ ರೆಡಿ ಮಾಡ್ಕೊಳಕ್ಕೆ ಆಗಂಗಿಲ್ಲ. ಹಾಗೆ ಆಗುತ್ತೆ. ಆರಾಮಾಗಿ ಈ ಒಂದು ಕ್ರೀಮನ್ನು ನೀವು ರೆಡಿ ಮಾಡ್ಕೊರಿ. ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ ಹಚ್ಚಿರಿ. ನೀವು ಬೀಟ್ರೂಟ್ ರಸ ಹಾಕಿದ್ರೆ ಒಂದು ಸ್ವಲ್ಪ ಫ್ರಿಜ್ನಾಗ ಇಡ್ರಿ. ಪೌಡ್ರ್ ಹಾಕಿದರೆ ಏನೂ ತೊಂದರೆ ಆಗಂಗಿಲ್ಲ. ಭಾಳಷ್ಟು ದಿನ ನೀವು ಹೊರಗಿಟ್ಕೊಂಡು ಇದು ಖಾಲಿ ಆಗೋವರೆಗೂ ನೀವು 1 ಸ್ಪೂನಷ್ಟು ಮಾಡ್ಕೊರಿ. ಇದ್ರದ್ದು ರಿಸಲ್ಟ್ ನಿಮ್ಗೆ ಚೆನ್ನಾಗಿ ಬರ್ತೈತೆ ಅಂದರೆ ಇನ್ನೂ ಚೆನ್ನಾಗಿ ಬರ್ತೈತೆ ಅಂತಾರೆ. ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ಇದ್ರೊಳಗೆ ಇರುವಂಥ ಇಂಗ್ರೀಡಿಯೆಂಟ್ಸ್ ಯಾವುದು ಸೈಡ್ ಎಫೆಕ್ಟ್ ಆಗುವಂಥದ್ದು ಯಾವುದೈತಿ ಎಲ್ಲವೂ ಒಂದು ಒಳ್ಳೆಯ ವಿಟಮಿನ್ ಇ ಕ್ಯಾಪ್ಸೂಲ್ಸು, ಬಾದಾಮ್ ಆಯಿಲು ಮತ್ತು ಈ ಬೀಟ್ರೂಟ್ ನಮ್ಮ ಸ್ಕಿನ್ನನ್ನು ಪಿಂಕಾಗಿ ನಮ್ಮ ಸ್ಕಿನ್ಗೆ ಒಂದು ಗ್ಲೋ ಕೊಡುತ್ತೆ. ಆಮೇಲೆ ನಮ್ಮ ಸ್ಕಿನ್ನ ಒಂದು ಏನೋ ಒಂಥರ ಚೆನ್ನಾಗಿ ಟೋನ್ ಮಾಡುತ್ತೆ. ಆಮೇಲೆ ಈ ಬಾದಾಮ್ ಆಯಿಲು ಅಷ್ಟೇ ವಿಟಮಿನ್ ಇ ಇರೋದ್ರಿಂದ ನಮ್ಮ ಸ್ಕಿನ್ಗೆ ಒಂದು ಒಳ್ಳೆಯ ನರಿಶನ್ನ ಕೊಡ್ತೈತಿ. ಅಲೋವೆರಾ ಜೆಲ್ಲು ನಮ್ಮ ಸ್ಕಿನ್ನನ್ನು ಕೂಲ್ ಮಾಡುತ್ತೆ. ಆಮೇಲೆ ಇಷ್ಟೆಲ್ಲ ಇರುವಂಥ ಒಂದು ಇಂಗ್ರೀಡಿಯೆಂಟ್ಸನ್ನು ಹಾಕಿ ನಾವು ರೆಡಿ ಮಾಡಿಕೊಂಡಾಗ ನಮ್ಮ ಸ್ಕಿನ್ ನಿಜವಾಗ್ಲೂ ಚೆನ್ನಾಗಿ ಆಗುತ್ತೆ ಅಂತ ಹೇಳೋದು 100 ಅಲ್ಲ 200% ನಾನು ಗ್ಯಾರಂಟಿ ಹೇಳ್ತೀನಿ. ಯಾಕಂತ ನಿಮಗೂ ಅನಿಸ್ಬೋದು 100 ಅಲ್ಲ 200% ಇದರಿಂದ ನಮಗೆ ಚೆನ್ನಾಗಿ ಆಗುತ್ತೆ ಅಂತ ನಿಮಗೆ ಗ್ಯಾರಂಟಿ ಅನಿಸ್ಬೋದು. ವಿಡಿಯೋ ನೋಡೋಬೇಕಾದ್ರೆ ಅನಿಸ್ಬೋದು. ಯಾಕಂತ ಅಂದರೆ ಅಷ್ಟು ಚೆನ್ನಾಗಿರುವಂಥ ಇಂಗ್ರೀಡಿಯೆಂಟ್ಸನ್ನು ಇದ್ರೊಳಗೆ ನಾವು ಹಾಕಿದ್ದೀವಿ ಅಂದಾಗ ಎಲ್ಲರಿಗೂ ಕಾನ್ಫಿಡೆಂಟ್ ಬಂದೇ ಬರಲೇಬೇಕು. ನಿಜವಾಗ್ಲೂ ಎಲ್ಲರೂ ಈ ಒಂದು ಕ್ರೀಮನ್ನು ಮನೆಯಾಗ ರೆಡಿ ಮಾಡಿಕೊಂಡು ಟ್ರೈ ಮಾಡಿರಿ. ಪ್ರತಿದಿನ ನೀವು ರಾತ್ರಿ ಹಚ್ಬೋದು, ಇಲ್ಲ ಬೆಳಗ್ಗೆ ಹಚ್ಬೋದು, ಸಾಯಂಕಾಲ ಹಚ್ಬೋದು. ಮುಖ ತೊಳೆದಾದ್ಮೇಲೆ ಸಾಯಂಕಾಲ ಹಚ್ಕೋಬೋದು, ಬೆಳಗ್ಗೆ ಸ್ನಾನ ಆದಮೇಲೆ ನೀವು ಹಚ್ಕೋಬೋದು. ಇದನ್ನ ಆರಾಮಾಗಿ ನೀವು ಹಚ್ಕೋರಿ, ಯಾವಾಗಾದರೂ ನೀವು ಹಚ್ಕೋರಿ. ಒಟ್ಟು ನಿಮ್ಮ ಸ್ಕಿನ್ನನ್ನು ನೀವು ಚೆನ್ನಾಗಿಟ್ಕೋರಿ ಅಂತ ಹೇಳ್ತೀನಿ. ಇವತ್ತಿನ ಕ್ರೀಮ್ ಅಂತೂ ಇಷ್ಟು ಚೆನ್ನಾಗೈತೆ ಅಂತ ಅಂದ್ರೆ ನನಗಂತೂ ಭಾಳ ಖುಷಿ ಆಗುತ್ತೈತಿ. ನಾನು ಇವತ್ತಿಂದ ನಾನು ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಹೊರಗೆ ಹೋಗ್ಬರ್ಬೇಕು. ನಾನು ಹೊರಗೆ ಹೋಗೋದಕ್ಕೋಸ್ಕರ ನಾನು ರೆಡಿ ಆಗಿದ್ದೀನಿ. ಇದೇ ರೀತಿಯಾಗಿರುವಂಥ ಒಳ್ಳೊಳ್ಳೆ ಇವತ್ತಿನ ಒಂದು ಕ್ರೀಮ್ ಆಯಿತು, ಆಮೇಲೆ ವಿಡಿಯೋ ಆಯಿತು, ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಹಿಂಗೆ ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಒಳ್ಳೊಳ್ಳೆ ಸ್ಕಿನ್ ಕೇರ್ ವಿಡಿಯೋಗಳು ಇರ್ತಾವೆ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ಅವ್ರಿಗೂ ಈ ಒಂದು ಹೋಮ್ ರೆಮಿಡಿಯಿಂದ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ವಿಡಿಯೋಗಳನ್ನ ಶೇರ್ ಮಾಡಿರಿ ಅಂತ ಹೇಳ್ತೀನಿ. ಹಂಗೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಇದೇ ರೀತಿ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬೈ ಫ್ರೆಂಡ್ಸ್, ಬೈ.